ಬಿಎಂಟಿಸಿ ಬೆಂಗಳೂರಿನ ಕೋಟ್ಯಾಂತರ ಜನರ ಜೀವನಾಡಿ. ಆದರೆ ಬಿಎಂಟಿಸಿ ಬಸ್ಗಳನ್ನು ಕಂಡ್ರೆ ಇತ್ತೀಚೆಗೆ ಜನ ಭಯ ಬೀಳ್ತಾ ಇದ್ದಾರೆ. ಯಾವಾಗ ಯಾರ ಪಾಲಿಗೆ ಈ ಬಿಎಂಟಿಸಿ ಯಮ ಆಗುತ್ತೋ ಅನ್ನೋ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ಇದೆ. ಆದರೆ ಕಿಲ್ಲರ್ ಬಿಎಂಟಿಸಿ ಅನ್ನೋ ಹಣೆಪಟ್ಟಿ ಕಳಚೋಕೆ ಈಗ ಸಾರಿಗೆ ಇಲಾಖೆ ಪ್ಲಾನ್ ಮಾಡಿದೆ. ಕಿಲ್ಲರ್ ಬಿಎಂಟಿಸಿ ಅಲ್ಲ, ಇನ್ಮುಂದೆ ಪರಿಸರ ಸ್ನೇಹಿ ನಿಗಮ. ಪ್ರಯಾಣಿಕರ ಹಿತ ಕಾಪಾಡೋಕೆ ಸಾರಿಗೆ ಇಲಾಖೆ ಮಾಸ್ಟರ್ ಪ್ಲಾನ್. ಬಿಎಂಟಿಸಿ ಬಸ್ಗಳು ಅಂದ್ರೆ ಸಿಟಿ ಮಂದಿ ಇತ್ತೀಚೆಗೆ ಭಯ ಪಡುವಂತಾಗಿದೆ. ಯಾರ ಪಾಲಿಗೆ ಯಾವಾಗ ಈ ಬಿಎಂಟಿಸಿ ಯಮ ಆಗುತ್ತೋ ಅನ್ನೋ ಢವ ಶುರುವಾಗಿದೆ. ಪ್ರತಿದಿನ ಒಂದಲ್ಲ ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳುವಂತಹ ಪ್ರಕರಣಗಳೇ ಬೆಳಕಿಗೆ ಬರ್ತಿದೆ. ಯಮನ ಏಜೆಂಟ್ ರೀತಿ ವರ್ತಿಸ್ತಾ ಇರುವಂತಹ ನಿಗಮವನ್ನ ಬೆಂಗಳೂರು ಮಂದಿ ಕಿಲ್ಲರ್ ಬಿಎಂಟಿಸಿ ಅಂತಲೇ ಕರೀತಾ ಇದ್ದಾರೆ. ಒಂದಷ್ಟು ಡೆಡ್ಲಿ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ನಗರದ ರಸ್ತೆ ಮೇಲೆ ಓಡಾಡೋ ರೀತಿ ಚಾಲಕರು ನಡೆದುಕೊಳ್ತಿರುವ ವರ್ತನೆ ಗಮನಿಸಿದ್ರೆ ಪ್ರಯಾಣಿಕರಂತೂ ಬಿಎಂಟಿಸಿ ಅಂದ್ರೆ ರ್ಯಾಶ್ ಅಂತಲೇ ಅಭಿಪ್ರಾಯ ಪಡ್ತಿದ್ದಾರೆ. ಇಂಥ ಹಣೆಪಟ್ಟಿ ಕಳಚೋಕೆ ಕೊನೆಗೂ ಸಾರಿಗೆ ಸಚಿವರು ಮುಂದಾಗಿದ್ದಾರೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ರ್ಯಾಶ್ ಡ್ರೈವಿಂಗ್ ಮಾಡುವ ಹಾಗೂ ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತಿಸುವ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಚಾಲಕರಿಗೆ ತರಬೇತಿ ಕೊಡಿಸೋಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಂಗ್ಸ್ಟರ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಅವ್ರಿಗೆ ನಾನು ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಕ್ಕೆ ಅಪಾಯ ಆಗಿದ್ದರೆ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಅವ್ರಿಗೆ ಇದನ್ನು ಹೇಳ್ತೀವಿ, ಸ್ವಲ್ಪ ಟ್ರೈನಿಂಗು ಕೊಡೋಕ್ಕೆ ಹೇಳಿದ್ದೀನಿ. ಟ್ರೈನಿಂಗು ಈ ಥರ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮಾಡಿದವ್ರಿಗೆ ಅವರು ಬಹುತೇಕ 50 ಮಾರ್ಕ್ಸ್ಗೆ 47, 48, 49 ತಗೊಳ್ತಾರೆ. ಅಂದರೆ ಚೆನ್ನಾಗಿ ಡ್ರೈವಿಂಗ್ ಮಾಡಿರ್ತಾರೆ, ಡ್ರೈವಿಂಗ್ ಬಂದಿರುತ್ತೆ. ಆದರೂ ಇನ್ನೊಮ್ಮೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ. ಒಂದ್ ಕಡೆ ಪ್ರಯಾಣಿಕರು ಹಾಗೂ ಸಾರ್ವಜನಿಕರ ಜೀವ ಉಳಿಸೋ ಕೆಲಸವಲ್ಲದೆ 4 ಸಾರಿಗೆ ನಿಗಮಗಳ ಸಿಬ್ಬಂದಿ ಹಿತ ಕಾಪಾಡೋಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಅಪಘಾತದಿಂದ ಮೃತಪಟ್ಟ ಕುಟುಂಬದವರಿಗೆ 1 ಕೋಟಿ, ಇತರೆ ಕಾರಣದಿಂದ ಸಾವನ್ನಪ್ಪಿರೋರಿಗೆ 10 ಲಕ್ಷ ಪರಿಹಾರವನ್ನ ನೀಡಲಾಗ್ತಿದೆ. ಆದ್ರೆ ಬಿಎಂಟಿಸಿಯಲ್ಲಿ ಮಾತ್ರ ಅಪಘಾತದಿಂದ ಮೃತಪಟ್ಟ ಅವಲಂಬಿತರಿಗೆ ಎಷ್ಟು ದಿನ ಇದ್ದ ಪರಿಹಾರದ ಮೊತ್ತವನ್ನ 1 ಕೋಟಿಯಿಂದ 1 ಕೋಟಿ 25 ಲಕ್ಷಕ್ಕೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಒಂದು ನಮ್ಮ ಬಿಎಂಟಿಸಿನಲ್ಲಿ ಆಕ್ಸಿಡೆಂಟ್ ಆಗಿ ಯಾರಾದರೂ ತೀರೋದ್ರೆ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ ಮೊದಲು 1 ಕೋಟಿ ಕೊಡ್ತಾ ಇದ್ವಿ, ಅದನ್ನು 1.25 ಕೋಟಿ ಕೊಡ್ತೀವಿ ಅಂತೇಳಿ ಬ್ಯಾಂಕ್ ಆಫ್ ಬರೋಡಾದವ್ರು ಬಂದಿದ್ದಾರೆ. DGM ಅವರು ಅವ್ರ ಜೊತೆ ಇವತ್ತು ಒಡಂಬಡಿಕೆ ಆಯಿತು. ಮತ್ತು ಇದ್ರ ಜೊತೆಗೆ ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರೆ ಇವತ್ತು ಒಬ್ಬರಿಗೆ 1 ಕೋಟಿ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ. ಮತ್ತು ಸರ್ವಿಸಲ್ಲಿದ್ದು ತೀರೋದಂಥ 24 ಅವರ ಅವಲಂಬಿತರಿಗೆ 24 ಜನಕ್ಕೆ 10 ಲಕ್ಷ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ. ಮತ್ತು ನಮ್ಮಲ್ಲೇ ಸರ್ವಿಸಲ್ಲಿದ್ದು ತೀರೋಗ್ತಾರೆ, ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು. ಇವತ್ತು 45 ಜನಕ್ಕೆ ಇವತ್ತು ಉದ್ಯೋಗ ಇವತ್ತು ಸಿಕ್ಕಿದೆ. ಕಿಲ್ಲರ್ ಅನ್ನೋ ಹಣೆಪಟ್ಟಿ ಹೊತ್ತುಕೊಂಡಿರುವ ಬಿಎಂಟಿಸಿ ಏನ್ ಮೇಲಾದ್ರೂ ಆ ಕಳಂಕದಿಂದ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.